ಮಲ್ಲಯ್ಯ ತಾತನವರ ಜಾತ್ರಾ ಮಹೋತ್ಸವ ಕನಕಗಿರಿ ಪಟ್ಟಣದ ಶಿವಶರಣ ಹಾಗೂ ಪವಾಡ ಪುರುಷವಾಗಿರುವ ಶ್ರೀ ಸದ್ಗುರು ಸಮಗಂಡಿ ಮಲ್ಲಯ್ಯ ತಾತ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿತು. ನಂತರ ಮಾತನಾಡಿದ ಅವರ ಕುಟುಂಬಸ್ಥರ ಮಂಗಡಿ ವೀರೇಶ್ ಅವರು, ಸತತವಾಗಿ ಶಿವಶರಣ ಸದ್ಗುರು ಸಮಗಂಡಿ ಶ್ರೀ ಮಲ್ಲಯ್ಯ ತಾತನವರ ಜಾತ್ರಾ ಮಹೋತ್ಸವ ಶ್ರೀ ಶಕೆ 1946ನೇ ಕ್ರೋಧಿನಾಮ ಸಂವತ್ಸರದ ಶ್ರಾವಣ ಮಾಸದ 14 ರವಿವಾರ ದಿನಾಂಕ 1/9/2024ರಂದು ರಾತ್ರಿ ಶ್ರೀ ತಾತನವರ ಗದ್ದುಗೆ ಸ್ಥಳದಲ್ಲಿ ಕನಕಗಿರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮಗಳು ಜರುಗುವು ಎಂದು ತಿಳಿಸಿದರು. ಹಾಗೂ ಸೋಮವಾರದಂದು ಬೆನಕನ ಅಮಾವಾಸ್ಯೆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ತಾತನವರ ಕರ್ತೃ ಗದ್ದಿಗೆಗೆ ರುದ್ರಾಭಿಷೇಕ ಮಾಡಲಾಗುವುದು. ಸಕಲ ಸದ್ಭಕ್ತರು ಹಾಗೂ ಭಜನಾ ಮಂಡಳಿಯವರು ಶ್ರೀ ತಾತನವರ ರುದ್ರಾಭಿಷೇಕದ ಶುಭ ಸಮಯದಲ್ಲಿ ಭಾಗಿಗಳಾಗಿ ತಮ್ಮ ತನು ಮನದಿಂದ ಭಕ್ತಿಯ ಸೇವೆ ಸಲ್ಲಿಸಿ ಶ್ರೀ ತಾತನವರ ದರ್ಶನ ಭಾಗ್ಯ ಪಡೆಯುತ್ತಾರೆ. ನಂತರ ಸಕಲ ಭಕ್ತಾಭಿಮಾನಿಗಳಿಗೆ ಶ್ರೀ ತಾತನವರ ಸನ್ನಿಧಿಯ ಸ್ಥಳದಲ್ಲಿ ಪ್ರಸಾದ ಜರುಗುವುದು ಎಂದು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಜ್ ತಂಗಡಗಿ, ಅವರ ಸಹೋದರ ರವಿ ತಂಗಡಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಗಂಗಾಧರ್ ಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವೀರೇಶ್ ಸಮಗಂಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸಂತಗೌಡ ಪಾಟೀಲ್ ಮದ್ನಾಳ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಕೇಶ್ ಕಂಪ್ಲಿ, ಕಂಟಿ ರಂಗನಾಯಕ್, ನಂದಾಪುರ ರಾಜಾ, ಅನಿಲ್ ವಿ, ಪ್ರಮುಖರಾದ ಸದಾನಂದ ಸಮಂಗಡಿ, ಟಿಜಿ ರಾಜಶೇಖರ್, ನಾಗರಾಜ್ ಬೊಂಡಾಡಿ, ಶಾಂತಪ್ಪ ಬಸಿರಗಿಡ, ಹೊನ್ನೂರ್ ಸಾಬ್, ಪಟ್ಟಣದ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್. ಯಾಕಂದರೆ ಆವತ್ತಿನ ದಿನಮಾನದಲ್ಲಿ ಯಾವ ಔಷಧಿ ಯಾವ ಗುಳಿಗೆ ಅಂತ ಇನ್ನೊಂದು ಬೇರೆ ಯಾವ ಔಷಧಿ ಅಂತ ಇಂಗ್ಲೀಷ್ ಔಷಧಿ ಇದ್ದಿಲ್ಲ. ಆ ಒಂದು ಇದರೊಳಗೆ ಆ ಒಂದು 30-35-40 ವರ್ಷದಿಂದ ಏನಾದರೂ ದನ ಕರುಗಳಿಗೆ ಆಗಿರ್ಬೋದು, ಮನುಷ್ಯರಿಗೆ ಯಾವುದಾದ್ರೂ ಒಂದು ರೋಗದ ಬಂದ್ರೆ ಅವರ ಒಂದು ಕೈಯಿಂದ ಒಂದು ನೀರಿನ ಮಂತ್ರ ಶಕ್ತಿಯಿಂದ ರೋಗ ರುಜಿನಗಳು ವಾಸಿ ಆಗುವ ಶಕ್ತಿ ಅವರಲ್ಲಿ. ಈಗ ಅದೇ ರೀತಿ ಅವರ ಐಕ್ಯ ಆದ ನಂತರ ಅವರ ಗದ್ದಿಗೆಯನ್ನು ಕಳಿಸಿ ಆ ಗದ್ದಿಗೆಯಲ್ಲಿ ಪ್ರತಿನಿತ್ಯ ಹಲವಾರು ಭಕ್ತಾದಿಗಳು ಬರ್ತಾರೆ. ಆ ಒಂದು ಏನು ಅವ್ರ ಬೇಡಿಕೆಗಳು ಏನಿರ್ತ ಅವರೆಲ್ಲ ಪೂರೈಸುವ ಶಕ್ತಿ ಆ ಗದ್ದಿಗೆಯಿಂದ ಇದೆ. ಯಾವುದಾದ್ರೂ ಒಂದು ಅವರಿಗೆ ಅನುವು ಆಗ್ತದ್ದು ಮತ್ತು ಕಷ್ಟಗಳು ಬಂದ್ರೆ ಈ ಗದ್ದಿಗೆಯಲ್ಲೇ ಬಂದು ಅವ್ರ ಬೇಡಿಕೆ ಅವ್ರದ್ದು ಏನು ಕಷ್ಟಗಳನ್ನು ಹೇಳ್ಕೊಂಡ್ರೆ ಅವೆಲ್ಲ ವಾಸಿ ಆಗೋ ಶಕ್ತಿ ಐತೆ. ಅದೇ ರೀತಿ ನಾವು ಶ್ರಾವಣ ಬೆನಕನಾಮಾಸ್ಯವರೆಗೆ ಪ್ರತಿನಿತ್ಯ ಅವರು ಏನು ನಡೆದು ಬಂದಿದ್ದರು. ಈ ಹಿಂದೆ ಕನಕಗಿರಿಯಲ್ಲಿ ಪ್ರತಿಯೊಂದು ದೇವಸ್ಥಾನಗಳಿಗೆ ಭಜನೆ ಮುಖಾಂತರ ದೀಪ ಹಚ್ಚಿ ಮತ್ತು ಅದೇ ರೀತಿ ಪ್ರತಿಯೊಂದು ದೇವಸ್ಥಾನದೊಳಗೆ ಪ್ರತಿನಿತ್ಯ ಶ್ರಾವಣದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ ಕನಕಗಿರಿಯಲ್ಲಿರುವಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಭಜನೆ ಮುಖಾಂತರ ಎಲ್ಲ ದೇವಸ್ಥಾನಕ್ಕೆ ಕಾಯಕಲ್ಪ ಮಾಡ್ತಾರೆ. ಐಕ್ಯರಾದ ನಂತರ ಅದೇ ರೀತಿ ಶ್ರಾವಣದಲ್ಲಿ ಬೆನಕನಾಮಾಸ್ಯವರೆಗೆ 1 ತಿಂಗಳ ನಿರಂತರ ಆ ಕನಕಗಿರಿ ಈಶ್ವರ ದೇವಸ್ಥಾನದಿಂದ ಕನಕಗಿರಿ ನಮ್ಮ ಗದಿ ಮಲ್ಲತಾತನ ಗದಿಗೆ ಪ್ರತಿನಿತ್ಯ ಬೆಳಗ್ಗೆ ಶ್ರಾವಣದಲ್ಲಿ 50 ವರ್ಷ ಅಂದಾಜು 50 ಅಲ್ಲಿಂದ ಇಲ್ಲಿವರೆಗೆ ನಡೆದುಕೊಂಡು ಬಂದಿದೆ. ಅದೇ ರೀತಿ ಬೆನಕನಾಮಾಸ್ಯೆ ದಿವಸ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಮಾಡಿ ಮತ್ತು